ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಗಣಿತದ 50 ಅಂಕದ ಪಾಸಿಂಗ್ ಪ್ಯಾಕೇಜ್ ಅನ್ನು ಯಾವ ರೀತಿಯಾಗಿ ಸುಲಭವಾಗಿ ತೆಗೆದುಕೊಳ್ಳಬಹುದು ಅನ್ನೋದನ್ನ ಈ ಒಂದು ಸರಣಿ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಮ್ಮ ಆರಾಧ್ಯ ಟ್ಯೂಟೋರಿಯಲ್ ಆ್ಯಪ್ ನಲ್ಲಿ ಕಂಪ್ಲೀಟ್ ಆಗಿ ಒಂದು 15 ವಿಡಿಯೋಸ್ಗಳ ಒಂದು ಸರಣಿಯಲ್ಲಿ ಕಂಪ್ಲೀಟ್ ಆಗಿ 50 ಅಂಕವನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಈ ಭಾಗದಲ್ಲಿ ಗಣಿತನ್ನ ಹೆದರ್ತಾರೆ, ಗಣಿತಕ್ಕಂದ್ರೆ ಬಹಳಷ್ಟು ಮಕ್ಕಳು ಹೆದರ್ತಾರೆ. ಅದನ್ನ ಸುಲಭವಾಗಿ ಯಾವ ರೀತಿಯಾಗಿ ಕಲ್ತ್ಕೊಳ್ಬೇಕು, ದಿನದ 1 ಗಂಟೆ ಮಾತ್ರ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಕೇವಲ 15 ದಿನಗಳಲ್ಲಿ ಗಣಿತ ಕಂಪ್ಲೀಟ್ ಆಗಿ 50 ಅಂಕವನ್ನ ಸ್ವಾಭಿಮಾನದಿಂದ ತೆಗೆದುಕೊಳ್ಬಹುದು ಅನ್ನೋದನ್ನ ಹೇಳ್ತಾ ಇದ್ದೇನೆ. ಈ ಒಂದು ವಿಡಿಯೋ ಸರಣಿಯಲ್ಲಿ ಕಂಪ್ಲೀಟ್ 15 ವಿಡಿಯೋಗಳನ್ನಿರುತ್ತೆ. ತಾವು ಎಲ್ಲರೂ ದಿನ 1 ಗಂಟೆಯನ್ನ ಪ್ರಾಕ್ಟೀಸ್ ಮಾಡಿದ್ದು, ಕೇವಲ 15 ದಿನ ಮಾತ್ರ ಗಣಿತಗೋಸ್ಕರ ಕೊಟ್ಟಿದ್ದೇ ಆದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ 50 ಅಂಕಗಳನ್ನ ಸುಲಭವಾಗಿ ತೆಗೆದುಕೊಳ್ಬಹುದು. ಈ ಒಂದು ಕಾನ್ಸೆಪ್ಟ್ ಅನ್ನ ಹೌ ಟು ಗೆಟ್ ಈಸಿಲಿ 50 ಮಾರ್ಕ್ಸ್ ಇನ್ ಮ್ಯಾಥ್ಸ್ ಅನ್ನೋದನ್ನ ಕಂಪ್ಲೀಟ್ ಒಂದು ಸರಣಿ ವಿಡಿಯೋಸ್ ಅನ್ನ ನಮ್ಮ ಪ್ಲೇ ಸ್ಟೋರ್ ನಲ್ಲಿ ಕೋರ್ಸ್ ಅನ್ನ ಬಿಡ್ತಾ ಇದ್ದೇನೆ. ತಾವು ಅದನ್ನ ಪಡೆದುಕೊಳ್ಬಹುದು. ವಿದ್ಯಾರ್ಥಿಗಳೇ, ನಮ್ಮ ಗಣಿತ ಪಾಠದಲ್ಲಿ 15 ಪಾಠಗಳಿವೆ, 14 ಪಾಠಗಳಿವೆ. ಆ 14 ಪಾಠದಲ್ಲಿ ಯಾವ ಪಾಠದಲ್ಲಿ ಎಷ್ಟು ಅಂಕಗಳನ್ನ ಪಡೆದುಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡುವ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ತಾವು ಪಡೆದುಕೊಳ್ಬಹುದು. ಅದೇ ರೀತಿ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಪ್ಲೇ ಸ್ಟೋರ್ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ತಾವು ಆ ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಅನ್ನು ಮಾಡಿಕೊಂಡು ನಮ್ಮ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಹೇಳುತ್ತಾ ಇದರ ಈ ಒಂದು ವಿಡಿಯೋದಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದೀನಿ ನೋಡಿ. ವಿದ್ಯಾರ್ಥಿಗಳೇ, 10ನೇ ತರಗತಿಯಲ್ಲಿ ಈ ವರ್ಷ ಅಂದ್ರೆ 2024ನೇ ಸಾಲಿನಲ್ಲಿ 14 ಪಾಠಗಳಿವೆ. ಆ 14 ಪಾಠದಲ್ಲಿ ಯಾವ ಪಾಠದಲ್ಲಿ ಯಾವ ಅಂಕವನ್ನು ನಾವು ಸುಲಭವಾಗಿ ಪಡೆದುಕೊಳ್ಬಹುದು ಅನ್ನೋದನ್ನ ನೋಡೋಣ. 14 ಪಾಠಗಳು ಯಾವುವು ಅನ್ನೋದನ್ನ ಇಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳಲ್ಲಿ ಯಾವ ರೀತಿ ಈಸಿಯಾಗಿ ಅಂಕಗಳನ್ನು ಪಡೆದುಕೊಳ್ಬಹುದು. ಬಹುಪದೋಕ್ತಿ ಎರಡನೇ ಪಾಠ, ಬಹುಪದೋಕ್ತಿ. ಮೂರನೇ ಪಾಠ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಈ ಪಾಠದಲ್ಲಿ ಎಷ್ಟು ಅಂಕಗಳನ್ನು ಸುಲಭವಾಗಿ ನಾವು ಪಡೆದುಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅದೇ ರೀತಿ ವರ್ಗ ಸಮೀಕರಣಗಳು, ಸಮಾಂತರ ಶ್ರೇಣಿಗಳು. 5ನೇ ಪಾಠ ಸಮಾಂತರ ಶ್ರೇಣಿ. 6ನೇ ಪಾಠ ತ್ರಿಭುಜಗಳು. 7ನೇ ಪಾಠ ನಿರ್ದೇಶಾಂಕ ರೇಖಾಗಣಿತ. 8ನೇ ಪಾಠ ತ್ರಿಕೋನಮಿತಿಯ ಪ್ರಸ್ತಾವನೆಗಳು. 9ನೇದು ತ್ರಿಕೋನಮಿತಿಯ ಅನ್ವಯಗಳು. 10ನೇದು ವೃತ್ತಗಳು. 11ನೇ ಪಾಠ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. 12ನೇ ಪಾಠ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. 13ನೇದು ಸಂಖ್ಯಾಶಾಸ್ತ್ರ. 14ನೇದು ಸಂಭವನೀಯತೆ. ಆದ್ರೆ ಇಷ್ಟು ಪಾಠಗಳನ್ನ ಓದುವುದನ್ನ ಬೇಡ, ಯಾಕಂದ್ರೆ ನಾವು 100ಕ್ಕೆ 100 ಅಂಕವನ್ನ ಪಡೆದುಕೊಳ್ಬೇಕಾದ್ರೆ ಇಷ್ಟು ಪಾಠಗಳನ್ನು ಓದಬೇಕು. ಆದ್ರೆ ನಮಗೆ ಇನ್ನೂ ಗಣಿತದ ಭಯವನ್ನ ಇದ್ದಿದ್ರೆ 50 ಅಂಕಗಳನ್ನ ಸ್ವಾಭಿಮಾನದಿಂದ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನಮಗೆ ಸ್ವಲ್ಪ ಡಿಫಿಕಲ್ಟ್ ಇದ್ದಂತ ಪಾಠಗಳನ್ನ ಅಂದ್ರೆ ತ್ರಿಕೋನಮಿತಿಯ ಪ್ರಸ್ತಾವನೆಗಳು, ತ್ರಿಕೋನಮಿತಿಯ ಅನ್ವಯಗಳು. ಈ ಪಾಠದಲ್ಲಿ ಸೂತ್ರಗಳನ್ನು ಬರ್ತಾವ, ಆ ಸೂತ್ರಗಳನ್ನು ಬರಲ್ಲ, ಅದು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಸ್ವಲ್ಪ ಮಕ್ಕಳಿಗೆ ಭಯ ಇರುತ್ತೆ. ಈ 2 ಪಾಠಗಳನ್ನ ಬಿಟ್ಕೊಡೋಣ. ಅದಾದ ಬಳಿಕ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನ ಬಿಟ್ಕೊಟ್ಟಿದ್ರೆ 3 ಪಾಠಗಳನ್ನ ಬಿಟ್ಕೊಟ್ಟಿದ್ದೇ ಆದಲ್ಲಿ ಇನ್ನು ಉಳಿದಷ್ಟು ಪಾಠಗಳು 14ರಲ್ಲಿ 3 ಹೋದ್ರ 11 ಪಾಠಗಳು. ಆ 11 ಪಾಠದಲ್ಲಿ ಸುಲಭವಾದ ಪ್ರಶ್ನೆಗಳನ್ನ ಈಸಿಯಾಗಿ ಯಾವ ರೀತಿ ಕೇಳ್ತಾರ, ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನ ಬಿಡಿಸ್ಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಅಂದ್ರೆ ಈ ಕಂಪ್ಲೀಟ್ ಒಂದು 15 ಸರಣಿ ವಿಡಿಯೋಸ್ ನಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಯಾವ ಪಾಠದಲ್ಲಿನ ಎಷ್ಟು ಅಂಕಗಳನ್ನ ನಾವು ತೆಗೆದುಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮಕ್ಕಳೇ, ಇಲ್ಲಿ ಮೊದಲನೇ ಪಾಠದಲ್ಲಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಅದನ್ನ 3 ಅಂಕಕ್ಕೆ ವಾರ್ಷಿಕ ಪರೀಕ್ಷೆಯಲ್ಲಿ ಕಂಪಲ್ಸರಿ 3 ಅಂಕ ಪ್ರಶ್ನೆಯನ್ನು ಕೇಳ್ತಾರ. ಅದು ಈಸಿಯಾಗಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅದೇ ರೀತಿ ಅದೇ ಪಾಠದಲ್ಲಿ ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವುದು. ತಮಗೆ ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಬಂದಿದ್ರೆ ಈ 2 ಲೆಕ್ಕಗಳನ್ನ ಸುಲಭವಾಗಿ ಮಾಡಬಹುದು. ಆ ಲೆಕ್ಕಗಳನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಅದು 2 ಅಂಕದ್ದು. ಇಲ್ಲಿ ತಾವು ಕೌಂಟ್ ಮಾಡ್ಕೊಳ್ಬಹುದು. 3 + 2 5 ಅಂಕವನ್ನ ಸಿಕ್ತು. ಅದೇ ಪಾಠದಲ್ಲಿ ಮಸ ಅ ಮತ್ತು ಲಸ ಅ ಅನ್ನು ಕಂಡುಹಿಡಿಯೋದು. ಇಲ್ಲಿ ಕೂಡ 2 ಅಂಕದ್ದು, ಇದು ಕೂಡ 2 ಅಂಕ. ಅದನ್ನು ಕೂಡ ಸುಲಭವಾಗಿ ನಾವು ಕಂಡುಹಿಡಬಹುದು. ನೆಕ್ಸ್ಟ್ 2ನೇ ಪಾಠ ಬಹುಪದೋಕ್ತಿಗಳು. ಆ ಬಹುಪದೋಕ್ತಿಯಲ್ಲಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯುವುದು. ಅದು ಕೂಡ
2 ಅಂಕದ ಪ್ರಶ್ನೆ. ನಂತರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ, ಇದು ಕೂಡ ಬಹಳಷ್ಟು ಸುಲಭವಾಗಿರ್ತದೆ, ಅದು ಕೂಡ 2 ಅಂಕ. ಇಲ್ಲಿ ಎಷ್ಟು ಅಂಕ ಅದು? 5 5 + 6 11 ಅಂಕಗಳನ್ನ, ಅಂದ್ರೆ 3 ಬೀಟ್ ಅನ್ನ ಓದಿದ್ರೆ 11 ಅಂಕ ಸಿಕ್ತು. ನೆಕ್ಸ್ಟ್ ಸ್ಲೈಡ್ ನಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಮತ್ತೆ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳನ್ನು ಕೊಟ್ಟಾಗ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯೋದು, ಅಲ್ಲಿ ಕೂಡ 2 ಅಂಕವನ್ನ ಈಸಿಯಾಗಿ ಪಡೆದುಕೊಳ್ಬಹುದು. ನಂತರ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಪಾಠ, 3ನೇ ಪಾಠ ಇದು. ಆ ಪಾಠದಲ್ಲಿಂದು ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣ ಜೋಡಿಯನ್ನ ಬಿಡಿಸುವುದು. ಇಲ್ಲಿ 4 ಅಂಕ ಪ್ರಶ್ನೆಯನ್ನ ಕೇಳ್ತಾರ. ಸುಲಭವಾಗಿ 4 ಅಂಕಗಳನ್ನ ತೆಗೆದುಕೊಳ್ಬಹುದು. ಅಲ್ಲೊಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು, ಗ್ರಾಫ್ ಅನ್ನ ಇಳಿಸಬೇಕು. ಆ ಗ್ರಾಫ್ ಅನ್ನ ಯಾವ ರೀತಿ ಇಳಿಸಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ. ವರ್ಜಿಸುವ ವಿಧಾನ ಅದೇ ಪಾಠದಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳಲ್ಲಿ ವರ್ಜಿಸುವ ವಿಧಾನ, ಅದನ್ನು ಕೂಡ 2 ಅಂಕ. ಸೂತ್ರ ಬಳಸಿ ವರ್ಗ ಸಮೀಕರಣವನ್ನು ಬಿಡಿಸುವುದು, ಇದು ಮುಂದಿನ ಪಾಠ. ವರ್ಗ ಸಮೀಕರಣವನ್ನ ಸೂತ್ರ ಬಿಡಿಸಿ ವರ್ಗ ಸಮೀಕರಣವನ್ನು ಬಿಡಿಸುವುದು, ಇದು ಕೂಡ 2 ಅಂಕ ಕಂಪಲ್ಸರಿ ಕೇಳ್ತಾರೆ. ಬಹಳಷ್ಟು ಈಸಿ ಆಗಿರ್ತದ. ಇದನ್ನು ಕೂಡ ನಾವು 2 ಅಂಕಗಳನ್ನು ತಗೋಬಹುದು. ಪ್ಲಸ್ ಮಾಡ್ಲಕ್ ಬರಬೇಕು, ಗುಣಾಕಾರ ಭಾಗಾಕಾರ ಬಂದಿದ್ರೆ ಈ ಲೆಕ್ಕವನ್ನ ನಾವು ಬಿಡಿಸಬಹುದು. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯೋದು, ಇದು ಕೂಡ 2 ಅಂಕದ್ದು. ಹಿಂದಿನ ಸ್ಲೈಡ್ ನಲ್ಲಿ 11 ಅಂಕಗಳನ್ನ ತೆಗೆದುಕೊಂಡಿದ್ದೇವೆ. ಇವಾಗ ಎಷ್ಟದು? 6 6 2 8 8 4 12 ಪ್ಲಸ್ 12 ಎಷ್ಟಾಯ್ತು ಟೋಟಲ್? ಇಲ್ಲಿ 23 ಅಂಕಗಳನ್ನ. ಅದು ಈ ವರ್ಷ ಪಾಸಿಂಗ್ ಕೂಡ ಅಂಕಗಳನ್ನು ಕಡಿಮೆಯನ್ನಗೊಳಿಸಿದಾರಂತ, ಆದ್ರೂ ಕೂಡ ನಾವು 50 ಅಂಕವನ್ನು ಫಿಕ್ಸ್ ಮಾಡ್ಕೊಳ್ಬೇಕು. 23 ಆಯ್ತು. ಇಲ್ಲಿ ಸಮಾಂತರ ಶ್ರೇಣಿಗಳು 5ನೇ ಪಾಠದಲ್ಲಿ ಸಮಾಂತರ ಶ್ರೇಣಿಯಲ್ಲಿ n-ನೇ ಪದವನ್ನ ಕಂಡುಹಿಡಿಯೋದು, ಇದು ಕೂಡ ಬಹಳಷ್ಟು ಈಸಿ ಆಗಿರ್ತದ. ಒಂದು ಸಂಖ್ಯೆಯನ್ನ ಕೊಡ್ತಾರ, ಆ ಸಂಖ್ಯೆಯನ್ನ ಕೊಟ್ಟು ಅದು n ಅನ್ನುತ್ತಲ್ಲಿ ಆದೇಶ ಮಾಡಬೇಕು. 5ನೇ ಸಂಖ್ಯೆ, 6ನೇ ಸಂಖ್ಯೆ, 10ನೇ ಪದ, 12ನೇ ಪದ ಅಂತ ಹೇಳಿ ಕೇಳಿದಾಗ ಅದು ಕೂಡ 2 ಅಂಕದಲ್ಲಿ ನಾವು ಪಡೆದುಕೊಳ್ಬಹುದು. ನಂತರ ಸಮಾಂತರ ಶ್ರೇಣಿಯಲ್ಲಿ ಮೊತ್ತವನ್ನು ಕಂಡುಹಿಡಿಯೋದು. ಅನ್ವಯ ಪ್ರಶ್ನೆಗಳನ್ನು ಬಿಟ್ಬಿಡ್ರಿ, ಆದ್ರೂ ಕೂಡ ನಾವು ಈಸಿ ಇದ್ದಂತ ಪ್ರಶ್ನೆಗಳನ್ನ ಬಿಡಿಸೋದು ಯಾವ ರೀತಿ ಅನ್ನೋದನ್ನ ನೋಡೋಣ. ಇದು 2 ಅಂಕದ್ದು. ನಂತರ ತ್ರಿಭುಜಗಳು, ಈ ತ್ರಿಭುಜಗಳು ಪಾಠದಲ್ಲಿ ಒಂದು ಪ್ರಮೇಯವನ್ನ ಕಂಪಲ್ಸರಿ ಕೇಳ್ತಾರೆ. 2 ಪ್ರಮೇಯಗಳು ಇವೆ, ಬಹಳಷ್ಟು ಇಂಪಾರ್ಟೆಂಟು. ಒಂದು ಮೂಲ ಸಮಾನುಪಾತತೆಯ ಪ್ರಮೇಯ, ಇನ್ನೊಂದು ಕೋಕೋ ಪ್ರಮೇಯ. ಆ 2 ಪ್ರಮೇಯದಲ್ಲಿ ಒಂದು ಪ್ರಮೇಯವನ್ನ 4 ಅಂಕಕ್ಕೂ ಕೇಳಬಹುದು ಅಥವಾ 5 ಅಂಕಕ್ಕೂ ಕೂಡ ಕೇಳಬಹುದು. ಥೇಲ್ಸನ ಪ್ರಮೇಯವನ್ನ ನಿರೂಪಿಸಿ ಸಾಧಿಸಿ ಅಂದಾಗ ಅದು 5 ಅಂಕ ಕೇಳಬಹುದು. ಡೆಫಿನೇಷನ್ ಕೊಟ್ಟರು ನಮ್ಗೆ ಸಾಧಿಸೋದಿತ್ತಂದ್ರೆ 4 ಅಂಕ ಕೂಡ ಕೇಳಬಹುದು. ಹಳೆ ಸಿಲೆಬಸ್ ನಲ್ಲಿ ಇನ್ನೊಂದು ಪ್ರಮೇಯವನ್ನ ಇತ್ತು, ಪೈಥಾಗೋರಸ್ ಪ್ರಮೇಯವನ್ನ. ಆ ಪೈಥಾಗೋರಸ್ ಪ್ರಮೇಯವನ್ನ ಈ ವರ್ಷ ಕಟ್ ಮಾಡಿದಾರೆ. ಅದ್ರ ಥೇಲ್ಸನ ಪ್ರಮೇಯವನ್ನ, ಇನ್ನೊಂದು ಕೋಕೋ ಪ್ರಮೇಯ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಆ 2 ಪ್ರಮೇಯಗಳನ್ನ ತಾವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ 4 ಅಂಕಗಳನ್ನ ಬರ್ತಾವ. ಮತ್ತು ಆ ಪ್ರಮೇಯಗಳನ್ನ ಯಾವ ರೀತಿಯಾಗಿ ಈಸಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ಕೂಡ ವಿಡಿಯೋಸ್ ನಲ್ಲಿ ಹೇಳ್ಕೊಡ್ತೇನೆ. 2 ಬಿಂದುಗಳನ್ನು ಕೊಟ್ಟಾಗ ನಿರ್ದೇಶಾಂಕ ರೇಖಾಗಣಿತ ಪಾಠದಲ್ಲಿ ದೂರವನ್ನ ಕಂಡುಹಿಡಿಯೋದು, ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಯೋದು. ಇಲ್ಲಿ ಕೂಡ ಬಹಳಷ್ಟು ವ್ಯಾಲ್ಯೂಸ್ ಅನ್ನ ಪುಟ್ ಮಾಡಿದ್ರೆ ಸಾಕು, ಆನ್ಸರ್ ಅನ್ನ ಬರುತ್ತೆ. ದೂರವನ್ನ ಕಂಡುಹಿಡಿಯೋದು, ಇದು ಕೂಡ 2 ಅಂಕ. ಹಿಂದಿನ ಸ್ಲೈಡ್ ನಲ್ಲಿ 23 ಅಂಕಗಳನ್ನ ಪಡೆದುಕೊಂಡಿದ್ದೇವೆ. ಇವಾಗ 23 2 25 25 2 27 27 4 31 31 2 33. ಇಲ್ಲಿಯವರೆಗೆ ಏನಾದ್ರು ನಾವು ಪಾಸ್ ಆದೆವು. ಆದ್ರೂ ಕೂಡ 50 ಅಂಕವನ್ನು ಟಾರ್ಗೆಟ್ ಮಾಡಿದೇವಲ್ಲ, 50 ಅಂಕ, 33 ಆಯ್ತು. ಇನ್ನ ಸುಲಭವಾದಂಥ ಪ್ರಶ್ನೆಗಳನ್ನು ಮಾತ್ರ ನಾನು ಕೊಡ್ತಾ ಇದ್ದೇನೆ. 2 ಬಿಂದುಗಳ ಜೋಡಿಸುವ ರೇಖಾಖಂಡದ ನಿರ್ದಿಷ್ಟ ಅನುಪಾತ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಆಯ್ತು ಹಿಂದಿನ ಸ್ಲೈಡ್ ನಲ್ಲಿ. ಇವಾಗ ಸೆಕ್ಷನ್ ಫಾರ್ಮುಲಾ ಅನ್ನೋದು ಬರ್ತದೆ. x, y ಈಕ್ವಲ್ಸ್ ಟು m1 x2 ಪ್ಲಸ್ m2 x1 ಡಿವೈಡ್ ಬೈ m1 ಪ್ಲಸ್ m2 ವಿಭಾಗ ಸೆಕ್ಷನ್ ಫಾರ್ಮುಲಾ ಇದು. m1 y2 ಪ್ಲಸ್ m2 y1 ಡಿವೈಡ್ ಬೈ m1 ಪ್ಲಸ್ m2. ಇದು 2 ನಿರ್ದೇಶಾಂಕ, ಒಂದು ರೇಖಾಖಂಡವನ್ನು ಕೊಟ್ಟಾಗ ಅಲ್ಲಿ ಒಂದು ಭಾಗವಂಶ ಪ್ರಮಾಣವನ್ನು ಕಂಡುಹಿಡಿಯೋದು. ಇದು ಭಾಗವಂಶ ಪ್ರಮಾಣ ಸೂತ್ರ ಅಂತ ಹೇಳಿ ಕರೀತಾರೆ. ಇದನ್ನು ಇಂಗ್ಲಿಷ್ನಲ್ಲಿ ಸೆಕ್ಷನ್ ಫಾರ್ಮುಲಾ. ಹಿಂದಿದ್ದು ಡಿಸ್ಟೆನ್ಸ್ ಫಾರ್ಮುಲಾ, ದೂರವನ್ನು ಕಂಡುಹಿಡಿಯೋದು ಡಿಸ್ಟೆನ್ಸ್ ಫಾರ್ಮುಲಾ, ಇದನ್ನ ಸೆಕ್ಷನ್ ಫಾರ್ಮುಲಾ. ಇದು ಕೂಡ 2 ಅಂಕದಲ್ಲಿ ಕೇಳ್ತಾರೆ. ಇನ್ನೊಂದು ಬರ್ತದ ಮಧ್ಯ ಬಿಂದುವನ್ನು ಕಂಡುಹಿಡಿಯೋದು. ಒಂದು ರೇಖಾಖಂಡದ 2 ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಾಗ ಮಧ್ಯ ಬಿಂದುವನ್ನು ಕಂಡುಹಿಡಿಯೋದು. x, y ಈಕ್ವಲ್ಸ್ ಟು x1 ಪ್ಲಸ್ x2 ಡಿವೈಡ್ ಬೈ 2 y1 ಪ್ಲಸ್ y2 ಡಿವೈಡ್ ಬೈ 2. ಇದನ್ನು ಕೂಡ ಈ ಸೂತ್ರವನ್ನು ಬಳಸ್ಕೊಂಡು ಉತ್ತರವನ್ನು ನಾವು ಈಸಿಯಾಗಿ ಕಂಡುಹಿಡಿಬಹುದು. ನಂತರ ವೃತ್ತಗಳು ಪಾಠದಲ್ಲಿ 2 ಪ್ರಮೇಯಗಳು.
ಇಲ್ಲಿ ಕೂಡ ಎರಡು ಪ್ರಮೇಯಗಳು ಬಹಳಷ್ಟು ಈಸಿ ಆಗಿವೆ. ಆ ಎರಡು ಪ್ರಮೇಯದಲ್ಲಿ ಒಂದು ಪ್ರಮೇಯವನ್ನ ಕಂಪಲ್ಸರಿ ಎಕ್ಸಾಮ್ನಲ್ಲಿ ಕೇಳ್ತಾರ, ಅದು 3 ಅಂಕಕ್ಕೆ. ಇದು ಕೂಡ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋಸ್ನಲ್ಲಿ ನಾನು ಹೇಳ್ಕೊಡ್ತೇನೆ. ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟು. ಎಷ್ಟು ಅಂಕ ಆಗಿತ್ತು? ಹಿಂದಿನ ಸ್ಲೈಡ್ನಲ್ಲಿ 33 ಆಗಿತ್ತು, ಇಲ್ಲಿ 36 ಪ್ಲಸ್ 4 40 ಅಂಕಗಳನ್ನು ಪಡೆದುಕೊಂಡಿವೆ. ನೆಕ್ಸ್ಟ್, ಬಣ್ಣ ಹಾಕಿದ ಭಾಗದ ವಿಸ್ತೀರ್ಣವನ್ನ ಲೆಕ್ಕಿಸುವುದು, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ. ಈ ಪಾಠದಲ್ಲಿ ಕೇವಲ ಎರಡೇ ಸೂತ್ರಗಳನ್ನು ಬರ್ತಾವೆ. ಆ ಎರಡೂ ಸೂತ್ರಗಳು ಒಂದಕ್ಕೊಂದು ಸಂಬಂಧ ಇವೆ. ಥೀಟಾ ಡಿವೈಡ್ ಬೈ 360 ಇಂಟು 2πr, ಥೀಟಾ ಡಿವೈಡ್ ಬೈ 360 ಇಂಟು πr². ಈ ಎರಡೂ ಸೂತ್ರಗಳನ್ನು ಬಳಸಿಕೊಂಡು ಆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಸುಲಭವಾಗಿ ಕಂಡುಹಿಡಿಬಹುದು. ಅಲ್ಲಿ ಕೂಡ 2 ಅಂಕವನ್ನು ನಾವು ಪಡೆದುಕೊಳ್ಬಹುದು. ನಂತರ ಸಂಭವನೀಯತೆ ಕಾರ್ಡಿಗೆ ಸಂಬಂಧಪಟ್ಟಿದ್ದು, ದಾಳಕ್ಕೆ ಸಂಬಂಧಪಟ್ಟಿದ್ದು, ಕಾಯಿನಿಗೆ ಸಂಬಂಧಪಟ್ಟಿದ್ದು ಇರ್ತದ. ಅದು ಕೂಡ ಬಹಳಷ್ಟು ಸುಲಭವಾಗಿರ್ತದೆ ಪಾಠ. ಅಲ್ಲಿ ಕೂಡ 2 ಅಂಕವನ್ನ ನಾವು ಪಡೆದುಕೊಳ್ಬಹುದು. ಅದೇ ರೀತಿ ಇನ್ನು ಕೊನೆಯದೊಂದು ಸಂಖ್ಯಾಶಾಸ್ತ್ರದಲ್ಲಿ 3 ಅಂಕ, ಸರಾಸರಿ ಮಧ್ಯಾಂಕ ಬಹುಲಕ. ಇವು 3ರಲ್ಲಿ ಯಾವುದಾದ್ರೂ 2 ನಾವು ಪರ್ಫೆಕ್ಟ್ ಆಗಿದ್ದೇ ಆದಲ್ಲಿ ಸರಾಸರಿರ ಕೇಳ್ಬೋದು, ಮಧ್ಯಾಂಕರ ಕೇಳ್ಬೋದು, ಅಥವಾ ಮಧ್ಯಾಂಕರ ಬಹುಲಕರ ಕೇಳ್ಬೋದು. ನಾವು 2 ಪರ್ಫೆಕ್ಟ್ ಆದ್ರೆ ಅಂದ್ರೆ ಒಂದು ಮಾತ್ರ ಅದರಲ್ಲಿ ಬರೆಯೋದಿರ್ತದೆ, ಅಥವಾ ಪ್ರಶ್ನೆಯಲ್ಲಿ ಕೇಳ್ತಾರ. ಹಾಗಾಗಿ 2 ಪರ್ಫೆಕ್ಟ್ ಆಗಬೇಕು. 3 ಅಂಕವನ್ನ ಈಸಿಯಾಗಿ ತಗೊಳ್ಬಹುದು. ನಂತರ ಇತ್ಯಾದಿ ಅಂತ ಹೇಳಿ 3 ಅಂಕವನ್ನು ಕೊಟ್ಟಿದ್ದೇನೆ. ಎಲ್ಲ ಪಾಠದಲ್ಲಿ ಕೆಲವೊಂದು ಪ್ರಶ್ನೆಗಳ ಸೂತ್ರಗಳನ್ನ ಬೈಪಾಟ್ ಮಾಡಿದ್ದೆ. ಅದಲ್ಲಿ ಅಂದ್ರೆ ನಾವು ಸೂತ್ರಗಳನ್ನು ಕೂಡ ಕೇಳ್ತಾರೆ, ಸಪರೇಟ್ ಆಗಿ ಸೂತ್ರಗಳನ್ನು ಕೇಳ್ತಾರೆ. ಮೇಲ್ಮೈ ವಿಸ್ತೀರ್ಣಗಳು ಘನಫಲದ ಒಂದು ಸೂತ್ರವನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ, ಇಂಥ ಪ್ರಶ್ನೆಗಳು. ಮತ್ತು ಬಹುಪದೋಕ್ತಿಯಲ್ಲಿ ಒಂದು ನಕ್ಷೆಯನ್ನ ಕೊಟ್ಟು ಶೂನ್ಯತೆಗಳನ್ನ ಕಂಡುಹಿಡಿಯೋದು, ಇಲ್ಲಿ ಕೂಡ 1 ಅಂಕ. ಅವು ಇತ್ಯಾದಿ 3 ಅಂಕಗಳನ್ನು ತೆಗೆದುಕೊಂಡಾಗ ಹಿಂದಿನ ಸ್ಲೈಡ್ ನಲ್ಲಿ 40 ಅಂಕಗಳನ್ನಾಗಿದ್ದು, ಇಲ್ಲಿ 6 + 4 10, 40 + 10 ಒಟ್ಟು ಎಷ್ಟು ಅಂಕಗಳನ್ನ? 50 ಅಂಕಗಳನ್ನ ನಾವು ಸುಲಭವಾಗಿ ಪಡೆದುಕೊಳ್ಬಹುದು. ಈ ರೀತಿ 50 ಅಂಕಗಳನ್ನ ನಾವು ಸ್ವಾಭಿಮಾನದಿಂದ ಪಡೆದುಕೊಂಡ್ರೆ ಗಣಿತದ ಭಯನೇ ಹೋಗಲಾಡಿಸಬಹುದು. ಈ ರೀತಿ ವಿದ್ಯಾರ್ಥಿಗಳೇ 50 ಅಂಕಗಳನ್ನ ನಾವು ಪಡೆದುಕೊಳ್ಳಲು ನಾವು ಸಕ್ಷಮರು. ಎಲ್ಲ 50 ಅಂಕಗಳನ್ನು ಸುಲಭವಾಗಿ ನಾವು ಪಡೆದುಕೊಳ್ಬಹುದು ಅಂತ ಹೇಳುತ್ತಾ, ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಮೊದಲನೇ ಪಾಠದ ಕೇಳುವಂತ ಪ್ರಶ್ನೆಗಳನ್ನ ಪರಿಹಾರವನ್ನು ಯಾವ ರೀತಿ ಬಿಡಿಸಬೇಕು, ಅದರ ಪರಿಹಾರವನ್ನು ನಾವು ಈಸಿಯಾಗಿ ಯಾವ ರೀತಿ ಕಲ್ತ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಮೊದಲನೇ ಪಾಠದು ವಾಸ್ತವ ಸಂಖ್ಯೆಗಳಲ್ಲಿ ಯಾವ್ಯಾವ ಅಂಕಗಳನ್ನ ಈಸಿಯಾಗಿ ತೆಗೆದುಕೊಳ್ಬಹುದು ಅನ್ನೋದನ್ನ ಮುಂದಿನ ವಿಡಿಯೋಸ್ನಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.